ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಹಲೋ, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಬೆಂಗಳೂರು ಮೆಟ್ರೋ ಪ್ರಯಾಣಿಕರೇ, ಇಲ್ಲದೆ ನಿಮ್ಗೊಂದು ಸಿಹಿ ಸುದ್ದಿ ಜೊತೆಗೆ ಕಹಿ ಸುದ್ದಿ ಕೂಡ. ಅದೇನ್ ಗೊತ್ತಾ? ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದ್ ಕಡೆ ಮೆಟ್ರೋ ಮೊದಲ ಲೋಕಾರ್ಪಣೆ ನಡೆದ್ರೆ, ಇನ್ನೊಂದ್ ಕಡೆ ಮೆಟ್ರೋ ಪ್ರಯಾಣಿಕರಿಗೆ ಒಂದು ಕಹಿ ಸುದ್ದಿ ಮತ್ತು ಸಿಹಿ ಸುದ್ದಿಯೊಂದು ಕಾದಿದೆ. ಹೌದು, 2011ರ ನಂತರ ಮೆಟ್ರೋ ಪ್ರಯಾಣ ದರ ಏರಿಕೆಯಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಮೆಟ್ರೋ ಪ್ರಯಾಣ ದರ ಹೆಚ್ಚಳ ಮಾಡಲು ನಿರ್ಧರಿಸಿರೋದಾಗಿ ಬಿಎಂಆರ್ಸಿಎಲ್ ಉನ್ನತ ಮೂಲಗಳು ತಿಳಿಸಿರೋದಾಗಿ ಮಾಧ್ಯಮದ ವರದಿಗಳು ತಿಳಿಸಿವೆ. ಅದೇ ರೀತಿ ಖುಷಿ ಸುದ್ದಿ ಏನಪ್ಪಾ ಅಂದ್ರೆ, ಮೆಟ್ರೋ ಸಂಚಾರದ ಸಮಯವನ್ನ ವಿಸ್ತರಿಸಿದ್ದಾರೆ. ಇನ್ನು ಮೊದಲಿಗೆ ಕಹಿ ಸುದ್ದಿಯ ಡೀಟೇಲ್ ಏನಪ್ಪಾ ಅಂದ್ರೆ, ಮೆಟ್ರೋ ಪ್ರಯಾಣ ದರದಲ್ಲಿ 10% 12% ಏರಿಕೆ ಮಾಡುವ ಸಾಧ್ಯತೆ ಇದೆ. ಮೆಟ್ರೋ ಸಂಚಾರದಿಂದ ಉಂಟಾಗಿರುವ ನಷ್ಟವನ್ನ ಸರಿದೂಗಿಸಲು ಮೊದಲ ಹಂತದ ಎಲ್ಲಾ ಮಾರ್ಗಗಳಲ್ಲೂ 10% ದರ ಪರಿಷ್ಕರಣೆ ಮಾಡಲಾಗ್ತಾ ಇದೆ ಅಂತ ವರದಿ ವಿವರಿಸಿದೆ. ಮೆಟ್ರೋ ಪ್ರಯಾಣ ದರ ಈಗಾಗಲೇ ಇರುವ ಕನಿಷ್ಠ ₹10 ಹಾಗೂ ₹40 ವರೆಗೆ ಪ್ರಯಾಣ ದರ ಇತ್ತು. ಹಾಗಾಗಿ ಇನ್ನೂ 10% ಪ್ರಯಾಣ ದರ ಏರಿಕೆ ಮಾಡಲು ನಿರ್ಧರಿಸಿರೋದಾಗಿ ಬಿಎಂಆರ್ಸಿಎಲ್ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಸಿಹಿ ಸುದ್ದಿಯ ಡೀಟೇಲ್ ಏನಪ್ಪಾ ಅಂದ್ರೆ, ಮೆಟ್ರೋ ರೈಲು ಸಂಚಾರದ ಅವಧಿ ಈಗ 10 ಗಂಟೆಗೆ ಮುಕ್ತಾಯವಾಗ್ತಾ ಇದೆ. ಇನ್ಮುಂದೆ ರಾತ್ರಿ 11 ಗಂಟೆವರೆಗೆ ಮೆಟ್ರೋ ಸಂಚಾರದ ಅವಧಿಯನ್ನ ವಿಸ್ತರಿಸಲು ಬಿಎಂಆರ್ಸಿಎಲ್ ಅಧಿಕಾರಿಗಳು ಹೇಳಿದ್ದಾರೆ. ಮುಂಚೆ ಎಲ್ಲ ಬೆಳಗ್ಗೆ 5 ಗಂಟೆಗೆ ಕೇವಲ ಮೆಟ್ರೋ ಪೈಲಟ್ಗಳಿಗೆ ಮಾತ್ರ ಪ್ರವೇಶದ ಅವಕಾಶವಿದ್ದ ರೈಲಿನಲ್ಲಿ ಇನ್ಮುಂದೆ ಸಾರ್ವಜನಿಕರ ಸಂಚಾರಕ್ಕೂ ಅವಕಾಶ ಕಲ್ಪಿಸಲಾಗ್ತಾ ಇದೆ. ಜೂನ್ 19ರಿಂದಾನೇ ನೂತನ ಸಮಯ ಜಾರಿಯಾಗಲಿದೆ ಅಂತ ಮೆಟ್ರೋ ನಿಗಮ ಬಿಡುಗಡೆ ಮಾಡಲಿರುವ ವೇಳಾಪಟ್ಟಿಯಲ್ಲಿ ತಿಳಿಸಿದೆ. ಸೊ ಗೊತ್ತಾಯ್ತಲ್ಲ ಕಹಿ ಸುದ್ದಿ ಏನು ಅಂತ, ಹಾಗೆ ಸಿಹಿ ಸುದ್ದಿ ಏನು ಅಂತ. ಒಂದ್ ಕಡೆ ಮೆಟ್ರೋ ಟ್ರೈನ್ ಟಿಕೆಟ್ ಫೇರ್ ಜಾಸ್ತಿ ಆಗಿದ್ರೆ, ಇನ್ನೊಂದ್ ಕಡೆ ಮೆಟ್ರೋ ಟ್ರೈನ್ ನ ಟೈಮಿಂಗ್ಸ್ ಚೇಂಜ್ ಆಗಿದೆ. ಹಾಗೆ ಈ ಮೆಟ್ರೋ ರೈಲು ಸಂಚಾರದ ಅವಧಿಯನ್ನ ಇನ್ನಷ್ಟು ವಿಸ್ತರಿಸಿದ್ದಾರೆ. ಸೊ ಫ್ರೆಂಡ್ಸ್, ಈಗ ನೀವ್ ಹೇಳಿ, ಮೆಟ್ರೋ ಪ್ರಯಾಣ ದರ ಹೆಚ್ಚಿಸಿರೋದು ಎಷ್ಟರ ಮಟ್ಟಿಗೆ ಸರಿ, ಅಥವಾ ಇದನ್ನ ನೀವು ಒಪ್ಕೋತೀರಾ ಅಂತ. ಹಾಗೆ ಮೆಟ್ರೋ ಸಂಚಾರದ ಅವಧಿಯನ್ನ ವಿಸ್ತರಿಸಿರೋದ್ರ ಬಗ್ಗೆ ಕೂಡ ನೀವು ನಿಮ್ಮ ಒಪಿನಿಯನ್ಸ್ ಅನ್ನ ತಿಳಿಸೋದನ್ನ ಮರಿಬೇಡಿ. ಸದ್ಯಕ್ಕೆ ಸುದ್ದಿ ಇಷ್ಟು. ಇನ್ನಷ್ಟು ಮೆಟ್ರೋ ಬಗೆಗಿನ ಸುದ್ದಿಗಳಿಗೆ ನೀವ್ ಮರಿದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.